ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮ್ಮ ಜೊತೆ ಧರ್ಮಂ ಸಿನಿಮಾದ ಡೈರೆಕ್ಟರ್ ಚೊಚ್ಚಲ ಸಿನಿಮಾ ನಾಗಮುಖ ಸರ್ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ. ತುಂಬ ಚೆನ್ನಾಗಿ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ಬಂತು. ಸರ್ ನಮಸ್ತೆ ಸರ್. ಮೊದಲನೇದೇ ಸರ್, ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದ್ದು ಯಾವ ಥರ ಅನಿಸ್ತು? ಆಡಿಯನ್ಸು ಮತ್ತು ಸೆಲೆಬ್ರಿಟಿಗಳ ಜೊತೆಗೆ ಸಿನಿಮಾ ನೋಡಿರೋದು. ಆಮೇಲೆ ಹಿಂದುತ್ವದ ಅಭಿಮಾನಿಗಳ ಥರನೂ ತಪ್ಪಲ್ಲ, ಹಿಂದುತ್ವದ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿರೋದು. ತುಂಬ ಪಾಸಿಟಿವ್ ರಿಯಾಕ್ಷನ್ ಅಂತೂ ಇದೆ. ಬಟ್ ಏನಂದರೆ ಇದು ಹಿಂದುತ್ವದ ಓರಿಯೆಂಟೆಡ್ ಮತ್ತು ಜಾತೀಯತೆ ಓರಿಯೆಂಟೆಡ್ ಇಟ್ಕೊಂಡು ಮಾಡಿರೋ ಸಿನಿಮಾ ಆದ್ದರಿಂದ ಬೇರೆ ಲೆವೆಲ್ಗೆ ರೀಚ್ ಆಗಬೇಕು. ಬಟ್ ಏನಂದರೆ ಆಡಿಯನ್ಸ್ ಹೇಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಪಾನ್ ಆಗಿರುತ್ತಲ್ಲ. ಇವಾಗ ನೋಡಿರೋ ಆಡಿಯನ್ಸು ಮತ್ತು ಸೆಲೆಬ್ರಿಟಿ ಇಬ್ಬರು ನೋಡಿರೋದ್ರಿಂದ ಅವ್ರ ರಿಯಾಕ್ಷನ್ಗಳು ಆಲ್ರೆಡಿ ಇದೆ, ಆಲ್ರೆಡಿ ಶೇರ್ ಆಗಿದೆ. ಅವ್ರ ರಿಯಾಕ್ಷನ್ ನೋಡ್ಕೊಳ್ಳಿ. ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ, ತುಂಬ ಹಾವು ಕೇಕೆ ಹೊಡ್ಕೊಂಡು ಹೇಳ್ತಾರಲ್ಲ, ಆ ಥರದ್ದು ಸಿನಿಮಾ ಅಲ್ಲ ಇದು. ದಿ ಇಂಟರ್ನಲ್ ಹಾರ್ಟ್ ಟಚಿಂಗ್ ಅಂತಾರಲ್ಲ, ನಮ್ಮ ಜಾತಿ, ನಮ್ಮ ಧರ್ಮ ಎಷ್ಟು ಶ್ರೇಷ್ಠ, ನಮ್ಮ ಧರ್ಮ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದನ್ನು ಈ ಕಥೆಯಲ್ಲಿ ತುಂಬ ನೀಟಾಗಿ ಹೇಳ್ಬಿಟ್ಟಿದ್ದೀವಿ. ಆ ಥರದೊಂದು ಎಕ್ಸ್ಪೆರಿಮೆಂಟೇಟ್ ಮಾಡಿರೋ ಸಿನಿಮಾ ಇದು ಟ್ರೂ ಸ್ಟೋರಿ. ನೀವು ಹೆಂಗೆ ಕಾಶ್ಮೀರಿ ಫೈಲ್ಸ್, ಕೇರಳ ಫೈಲ್ಸ್ ಆ ಥರ ಸಿನಿಮಾಗಳು ನೋಡಿದ್ದೀರಲ್ವಾ, ಆ ಥರ ಘಟನೆಗಳು ಮತ್ತೆ ನಡೀಬಾರ್ದು ಅಂದರೆ ಈ ಥರ ಸಿನಿಮಾಗಳು ಗೆಲ್ಲಬೇಕಾಗುತ್ತೆ. ಆ ಥರ ಘಟನೆಗಳು ನಡೀಲೇಬಾರ್ದು ಭಾರತದಲ್ಲಿ ಅಂದರೆ ಈ ಸಿನಿಮಾಗಳು ನೋಡಲೇಬೇಕು. ನೋಡಿ ಗೆಲ್ಲಿಸಿದಾಗ ಗೊತ್ತಾಗುತ್ತೆ ಈ ಥರ ಸಿನಿಮಾಗಳಿಗೆ ಎಷ್ಟು ವೇಟೇಜ್ ಇರುತ್ತೆ, ಆಮೇಲೆ ಈ ಥರ ಸಿನಿಮಾಗಳು ಯಾವ ಲೆವೆಲಲ್ಲಿ ಇರುತ್ತೆ ಅಂತೇಳಿ. ಸರ್, ಅಂದರೆ ಧರ್ಮಂ ಅನ್ನೋ ಒಂದು ಚಿತ್ರ ಟೈಟಲ್ಲು ತುಂಬ ಆ್ಯಪ್ಟ್ ಆಗಿದೆ ಸಿನಿಮಾಗೆ. ಅದು ಯಾವ ರೀತಿ ಮಾಡ್ಕೊಂಡ್ರಿ? ಮತ್ತು ಈ ಥರ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಚಾಲೆಂಜಿಂಗ್ ಇರುತ್ತೆ ಎಲ್ಲ ಕಡೆಯಿಂದನೂ. ಅದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡ್ರಿ? ಚಾಲೆಂಜಿಂಗ್ ಅಂದರೆ ಏನು, ಕೆಲವೊಂದು ವಿಷಯಗಳನ್ನ ತೊಗೊಂಡಾಗಲೇ ಚಾಲೆಂಜಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಧರ್ಮ ಅಂದ ತಕ್ಷಣವೇ ಚಾಲೆಂಜಿಂಗ್ ಸ್ಟಾರ್ಟು, ಜಾತಿ ಅಂದ ತಕ್ಷಣ ಚಾಲೆಂಜಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅವನ್ನೆಲ್ಲ ಫೇಸ್ ಮಾಡ್ಕೊಂಡು ಸಿನಿಮಾ ಮಾಡಲೇಬೇಕು ಅಂತ ಈಗ ಸಮಾಜ ಉದ್ಧಾರ ಆಗಬೇಕು ಅನ್ನೋದೇ ನಮ್ಮ ಆಶಯ. ಸಮಾಜ ಎಲ್ಲೂ, ನನ್ನ ಹಿಂದೂ ಧರ್ಮ ಎಲ್ಲೂ ಬ್ರೇಕ್ ಆಗಬಾರ್ದು, ಒಡೆದೋಗ್ಬಾರ್ದು, ತುಂಬ ಚೆನ್ನಾಗಿರಬೇಕು, ಶ್ರೇಷ್ಠವಾಗಿರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಆ ಉದ್ದೇಶ ಇಟ್ಕೊಂಡು ಮಾಡಿರೋ ಸಿನಿಮಾ. ಅದು ಕಾಂಟ್ರವರ್ಸಿ ಆಗುತ್ತೋ ಅಥವಾ ಇನ್ನೊಂದಾಗುತ್ತೋ, ಬೇರೆಯವ್ರು ತಪ್ಪಾಗಿ ತಿಳ್ಕೊತಾರೆ, ಅದು ಬೇಡ. ಜನ ಒಂದ್ಸರಿ ನೋಡಿದಾಗ ಗೊತ್ತಾಗುತ್ತೆ ಇದು ಧರ್ಮಕ್ಕೆ ಅವಶ್ಯಕತೆ ಇದೆಯಾ ಅಥವಾ ಈ ಭಾರತ ಅನ್ನೋ ದೇಶಕ್ಕೆ ತುಂಬ ಅವಶ್ಯಕತೆನ ಅಥವಾ ಅವಶ್ಯಕತೆ ಅಲ್ಲದೆ ಇರೋಂಥ ಸಿನಿಮಾನ ಅಂತ ಜನನೇ ತೀರ್ಮಾನ ಮಾಡ್ತಾರೆ. ಅದು ನೋಡಲಿ, ಅವರು ನೋಡಿದ ಮೇಲೆ ಅವರೇ ಡಿಸೈಡ್ ಮಾಡಲಿ. ಇದನ್ನು ನಾವು ನೋಡಿ ಅಂತ ಫೋರ್ಸ್ ಮಾಡೋದು ಸಿನಿಮಾ ಅಲ್ಲ ಇದು. ಅವರೇ ವೈಯಕ್ತಿಕವಾಗಿ ವ್ಯಾಲೆಂಟ್ರಿಯಾಗಿ ನೋಡಬೇಕಾಗಿರೋ ಸಿನಿಮಾ ಇದು. ಸರ್, ನಿಮ್ಮನ್ನು ತಮಿಳು, ತೆಲುಗು ದೊಡ್ಡ ದೊಡ್ಡ ಡೈರೆಕ್ಟ್ರಿಗೆ ಹೋಲಿಸ್ತಾ ಇದ್ದಾರೆ ಈಗಾಗಲೇ. ಅದನ್ನು ಯಾವ ಥರ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಯಾವ ಥರ? ಇಲ್ಲ, ಆ ಥರದ್ದು ಎಕ್ಸ್ಪೆಕ್ಟೇಷನ್ ಅವ್ರು ಹೇಳ್ತಿರ್ತಾರೆ, ನನಗೆ ಗೊತ್ತು ಅವ್ರು ಏನೇನು ಹೇಳಿರ್ತಾರೆ ಅಂತ. ನಾನು ಆಲ್ರೆಡಿ ಜಡ್ಜ್ ಮಾಡಿದ್ದೀನಿ. ಬಹುಶಃ ವೆಟ್ರಿಮಾರನ್ ಸರ್ ಹೆಸರು ಹೇಳಿರ್ತಾರೆ, ಇಲ್ಲಾಂದ್ರೆ ಪಾರಂಜಿತ್ ಸರ್ ಹೆಸರು ಹೇಳಿರ್ತಾರೆ, ಬಾಲಾ ಸರ್ ಹೆಸರು ಹೇಳಿರ್ಬೋದೇನೋ. ಬಟ್ ಅದು ಓಕೆ, ಆ ಹೆಸರುಗಳನ್ನ ಇಟ್ಕೊಳ್ಳೋದು ದೊಡ್ಡದಲ್ಲ. ಆ ಹೆಸರು ತಕ್ಕ ನಾವು ಕೆಲಸ ಮಾಡಬೇಕಾಗಿರುತ್ತೆ. ಅವರೆಲ್ಲ ದೊಡ್ಡದು, ತುಂಬ ದೊಡ್ಡ ಡೈರೆಕ್ಟ್ರು. ಅವ್ರನ್ನ ನಾವು ಬೀಟ್ ಮಾಡಬೇಕಂದ್ರೆ ಬೀಟ್ ಮಾಡೋ ಲೆವೆಲ್ಗೆ ಹೋಗೋಕ್ಕೆ ಆಗಂಗಿಲ್ಲ. ಅವ್ರು ಜಸ್ಟ್ ಅವ್ರು ಏನು ಮಾಡ್ತಾರೋ ಅವ್ರು ನೋಡಿ ಕಲಿಬೋದು ಅಷ್ಟೇ. ಹೋಲಿಸಾಕಂತೂ ದೇವರಾಣಿಗೆ ಹೋಗಬಾರ್ದು. ಅವರೆಲ್ಲೋ ಇದ್ದಾರೆ, ತುಂಬ ದೂರದಲ್ಲಿದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಬಟ್ ಅವ್ರು ರೀಚ್ ಆಗ್ಲಿಕ್ಕೆ ಪರವಾಗಿಲ್ಲ. ಅವ್ರ ಹೆಸರು ಜೊತೆ ತಳಕ್ಕೆ ಹಾಕ್ಕೊಂತೀವಲ್ಲ, ಅವ್ರ ಹೆಸರು ಲಿಸ್ಟಲ್ಲಿ ಸೇರ್ಕೊತೀವಲ್ಲ, ಅದೇ ದೊಡ್ಡ ಖುಷಿ ನಮಗೆ. ಬಟ್ ಇನ್ನೊಂದು ಏನಂದರೆ, ತುಂಬ ಖುಷಿ ವಿಚಾರ ಏನು ಕೊಡಬೇಕಂದ್ರೆ, ಚೇತನ್ ಕುಮಾರ್ ಸರ್ ಬಂದಿದ್ದರು, ತುಂಬ ಖುಷಿ ಆಯಿತು. ತಬಲಾ ನಾಣಿ ಸರ್ ಬಂದಿದ್ದರು, ಸುಮಾರು ಸೆಲೆಬ್ರಿಟಿಗಳು ಬಂದು ನಮ್ಗೆ ಈ ಸಿನಿಮಾ ಬಗ್ಗೆ ವಿಶ್ ಮಾಡಿದ್ದಾರೆ. ಅವ್ರನ್ನ ಯಾವತ್ತೂ ನಾವು ಮರೆಯೋಕ್ಕಾಗದಿರುವಂಥ ದಿನಗಳಾಗೋಗ್ಬಿಡ್ತು ಇವತ್ತು ನನಗೆ. ಸರ್, ಸೆಕೆಂಡ್ ಹಾಫ್ ಆದಮೇಲೆ ಶಿವಣ್ಣ ಅವ್ರ ಕಾಸ್ಟ್ಯೂಮ್ ಅಂದರೆ ಮಫ್ತಿ ಸಿನಿಮಾದ ಥರ ಹೋಲುತ್ತೆ. ಅದು ಯಾವ ಥರ ಹೆಂಗೆ ಮಾಡ್ಕೊಂಡಿದ್ರೆ? ಅವ್ರಿಗಾರ ಮತ್ತೆ ಕಥೆನ ಪ್ಲ್ಯಾನ್ ಯಾರು ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ? ಇದು ಮಫ್ತಿ ಸಿನಿಮಾ. ಶಿವಣ್ಣ ದೊಡ್ಡವರು, ನರ್ತನ್ ಸರ್ನು ತುಂಬ ಇದು ಮಾಡಿರೋ ಸಿನಿಮಾ. ಅದು ಇಲ್ಲಿ ನಾನು ಕ್ಯಾರೆಕ್ಟರ್ ವೈಸಸ್ ಎಂದೆ ಕರಿಮುತ್ತು ಅನ್ನೋ ಕ್ಯಾರೆಕ್ಟ್ರು. ಮೀನ್ಸ್ ಕೆಳಗಡೆ ನಿಮಗೆ ಕೇಸರಿ ಇದು ಇದೆ, ಏನಿದೆ, ಪಂಚೆ ಇದೆ. ಕರಿ ಮುತ್ತುಗೆ ಬ್ಲ್ಯಾಕ್ ಶರ್ಟ್ ಏನು ಹೇಳುತ್ತೆ ಅಂದರೆ, ಮನಸ್ಸು ಅವನು ಕರಿ ಥರ ತೋರಿಸ್ತಾ ಇದ್ದೀವಿ. ಬ್ಲ್ಯಾಕ್ ಶರ್ಟ್ ಮೀನ್ಸ್ ಅವನು ಕೆಟ್ಟವನನ್ನ ಥರ ತೋರಿಸ್ತಿದ್ವಿ. ಬಟ್ ಅವನಲ್ಲಿ ಕೆಟ್ಟವನಿಲ್ಲ. ಪಂಚೆ ಇದೆ, ಕೇಸರಿ ಇದೆ. ಅವನು ಮಾನ ಮರ್ಯಾದೆ ಕಾಪಾಡೋದೆ ಪಂಚೆ ಅಂದರೆ ಕೇಸರಿಸಲ್ಲೇ. ಅದನ್ನು ಇಟ್ಕೊಂಡು ಹೇಳಿರೋದು. ಅದು ಒಳಗಡೆ ಒಬ್ಬ ಬ್ಲ್ಯಾಕ್ ಒಳಗಡೆ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ, ಒಂದೊಳ್ಳೆ ಹಿಂದೂ ಧರ್ಮ ಇದೆ. ಆ ಧರ್ಮನ ಆಚೆ ತೋರಿಸೋದೇ ಸಿನಿಮಾ ಅದು. ಈಗ ಕ್ಲೈಮ್ಯಾಕ್ಸಲ್ಲಿ ನೀವು ನೋಡಿರ್ತೀರಿ ಅನ್ಕೋತೀನಿ. ಒಂದು ಅಷ್ಟು ಕೆಟ್ಟವನಿದ್ರೂ ಹೆಂಗೆ ಹೋಗ್ಬಿಡ್ತಾನೆ ಅನ್ನೋದನ್ನು. ಸರ್, ಜಾತಿ ಧರ್ಮ ಅಂತ ಬಂದಾಗ ಈ ಡೈಲಾಗಲ್ಲಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಟ್ರೋಲ್ ಆಗೋದು ಈ ರೀತಿಯಲ್ಲಿ ಆಗುತ್ತೆ. ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ರಿ ಸರ್? ನೀವು ಇನ್ವಾಲ್ವ್ ಆಗಿದ್ದರೆ ಯಾವ ಥರ? ಜಾತಿ ಧರ್ಮ ಟ್ರೋಲು ಇವೆಲ್ಲ, ಈಗ ಟ್ರೋಲ್ ಬಗ್ಗೆ ತಲೆ ಕೂತ್ಕೊಂಡ್ರೆ ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾದಲ್ಲಿ ಏನಾಗುತ್ತೆ, ಒಳ್ಳೆಯದಕ್ಕೂ ಟ್ರೋಲ್ ಮಾಡ್ತಾರೆ, ಕೆಟ್ಟದಕ್ಕೂ ಟ್ರೋಲ್ ಮಾಡ್ತಾರೆ. ಬಟ್ ಸಿನಿಮಾ ನೋಡಿ ಟ್ರೋಲ್ ಮಾಡಿ, ರಿಯಾಲಿಟಿ ಅರ್ಥ ಆಗುತ್ತೆ. ಸಿನಿಮಾ ನೋಡದೆ ಟ್ರೋಲ್ ಮಾಡಿದರೆ, ಯಾರೋ ಹೇಳಿದ ಮೇಲೆ ಟ್ರೋಲ್ ಮಾಡೋದು ಇದೆಯಲ್ಲ, ಅದು ಟ್ರೋಲ್ ಆಗಿ ಉಳ್ಕೊಳ್ಳುತ್ತೆ, ಅದು ನಗೆಪಾಟ್ಲಿಕ್ಕೆ ಕಾರಣ ಆಗುತ್ತೆ. ಬಟ್ ಸಿನಿಮಾ ನೋಡಿ ನೀವು ಟ್ರೋಲ್ ಮಾಡಿ. ಮದರ್ ಪ್ರಾಮಿಸ್ ಸರ್, ನನ್ನ ಹಿಂದೂ ಧರ್ಮದ ಮೇಲಾಣೆ ಯಾರೂ ಬ್ಯಾಡ್ ಕಮೆಂಟ್ ಮಾಡೋಕ್ಕಾಗಲ್ಲ, ಅಷ್ಟು ಟ್ರಸ್ಟ್ ಹೇಳ್ತೀನಿ.
ಈ ಸಿನಿಮಾ ನೋಡಿ ಏನಾದರೂ ಅವರು ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ದಾರೆ ಅಂದರೆ ಸಿನಿಮಾ ನೋಡಿಲ್ಲ ಅಂತ ಅರ್ಥ. ಸಿನಿಮಾ ನೋಡಿದವರು ಟ್ರೋಲ್ ಮಾಡ್ತಿದ್ದಾರೆ ಅಂದರೆ 100% ಈ ಪಾಸಿಟಿವ್ ಟ್ರೋಲೇ ಮಾಡೋಕೆ ಬೇರೆ ಆಪ್ಷನ್ ಇಲ್ಲ ಅಲ್ಲಿ. ಆ ಲೆವೆಲಲ್ಲಿ ಇಟ್ಕೊಂಡಿರೋ ಮಾಡಿರೋ ಸಿನಿಮಾನೇ ಧರ್ಮಂ ಸಿನಿಮಾ. ಸರ್ ಓವರಾಲ್ ಆಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ದಯವಿಟ್ಟು ಅವ್ರಿಗೆ ನಾನು ಆಡಿಯನ್ಸ್ ಅಂತ ಹೇಳೋಕ್ಕಾಗಲ್ಲ. ಭಾರತದ ಎಲ್ಲ ಹಿಂದೂ ಧರ್ಮದ ಕೇಸರಿ ಕುಲದವ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೇಸರಿ ಕುಲದವರು ಈ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ, ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಒಂದು 100 ಜನಕ್ಕೆ ಒಂದು 90 ಜನಕ್ಕೆ ಇಷ್ಟ ಆಗಿದೆ ಅಂದರೆ ಮತ್ತೆ ಸಿನಿಮಾ ಮಾಡ್ತೀನಿ. 10 ಜನಕ್ಕೆ ಇಷ್ಟ ಆಗಿಲ್ಲ ಅಂತೇಳಿ ಸಿನಿಮಾ ಬಿಟ್ಟು ಹೋಗಿಲ್ಲ. 90 ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ 100% ಸಿನಿಮಾ ಮಾಡೋಲ್ಲ. 90 ಜನಕ್ಕೆ ಇಷ್ಟ ಆಗಿದೆ ಅಂದರೆ, 10 ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಕೇಸರಿ ಸಿನಿಮಾ ಮಾಡ್ತೀನಿ. ಅದು 100% ಶೋರ್. ಹಿಂದೂ ಧರ್ಮದವ್ರು ಹೇಳೋದಿಷ್ಟೇ, ಖಂಡಿತವಾಗ್ಲೂ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನನಗೆ ತಿದ್ದುಕೊಳ್ಳೋ ಕಮೆಂಟ್ಸಲ್ಲಿ ಹಾಕಿ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ಸರ್ ನಿಮ್ಮ ಪ್ಯಾಷನ್ಗೆ. ಥ್ಯಾಂಕ್ ಯು. ಕ್ಯಾಮ್ರಾ ಪರ್ಸನ್ ಅರುಣ್ ಅವ್ರ ಜೊತೆ ಭರತ್, ಕನ್ನಡ ಪಿಕ್ಚರ್. ಥ್ಯಾಂಕ್ ಯು.